ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ನಿರ್ಮಾಪಕ ಡಾಲಿ ಧನಂಜಯ್ ಅವರು ಚಿತ್ರರಂಗದಲ್ಲಿ ತಮ್ಮ ಭವಿಷ್ಯದ ಹೆಜ್ಜೆಯ ಬಗ್ಗೆ ಶಾಕಿಂಗ್ ನಿರ್ಧಾರವೊಂದನ್ನು ಪ್ರಕಟಿಸಿದ್ದಾರೆ. ಮದರ್ ಪ್ರಾಮಿಸ್ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಲಿ, ಸಿನಿಮಾ ನಿರ್ಮಾಣದ ಜವಾಬ್ದಾರಿಯಿಂದ ತಮಗೆ ಸುಸ್ತಾಗಿದ್ದು ಮುಂದೆ ಬರಲಿರುವ ಹೆಗ್ಗಣ ಮುದ್ದು ಚಿತ್ರವೇ ತಮ್ಮ ಬ್ಯಾನರ್ನ ಕೊನೆಯ ಸಿನಿಮಾವಾಗಬಹುದು ಎಂದು ಸುಳಿವು ನೀಡಿದ್ದಾರೆ. 2021ರಲ್ಲಿ ಬಡವ ರಾಸ್ಕಲ್ ಮೂಲಕ ಯಶಸ್ವಿ ನಿರ್ಮಾಪಕರಾಗಿ ಹೊರಹೊಮ್ಮಿದ ಧನಂಜಯ ಅನಂತರ ಸಾಲು ಸಿನಿಮಾಗಳನ್ನು ನಿರ್ಮಿಸಿದರು. ಆದರೆ ಪ್ರತಿ ಬಾರಿ ದುಡ್ಡು ಹೊಂದಿಸಿ ಸಿನಿಮಾ ಮಾಡುವುದು ಸುಲಭವಲ್ಲ ಎಂದಿರುವ ಅವರು ಇನ್ಮುಂದೆ ಕೇವಲ ನಟನಾಗಿ ತಮ್ಮ ಜೀವನ ಮತ್ತು ವೃತ್ತಿ ಬದುಕನ್ನು ಎಂಜಾಯ್ ಮಾಡಲು ಬಯಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮದರ್ ಪ್ರಾಮಿಸ್ ಸಿನಿಮಾ ಬಗ್ಗೆ ಬರುತ್ತಿರುವ ನೆಗೆಟಿವ್ ವಿಮರ್ಶೆಗಳ ವಿರುದ್ಧ ಡಾಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೊಸಬರ ಪ್ರಯತ್ನಕ್ಕೆ ಪಾಸಿಟಿವ್ ಆಗಿ ಬೆಂಬಲ ನೀಡಬೇಕು ಎಂದಿರುವ ಅವರು, ಥಿಯೇಟರ್ನಲ್ಲಿ 50 ಜನರ ಜೊತೆ ಕುಳಿತು ಸಿನಿಮಾ ನೋಡಿ ಪ್ರೇಕ್ಷಕರು ನಗದೇ ಇದ್ದರೆ ಚಿತ್ರ ಚೆನ್ನಾಗಿಲ್ಲ ಅಂತ ನಾನೇ ಒಪ್ಪಿಕೊಳ್ತೀನಿ ಎಂದು ಸವಾಲು ಹಾಕಿದ್ದಾರೆ. ಅಲ್ಲದೆ ಮೊದಲ ವಾರದಲ್ಲೇ ಚಿತ್ರಕ್ಕೆ ಒಳ್ಳೆಯ ಕಲೆಕ್ಷನ್ ಆಗಿದ್ದು ಸಿನಿಮಾದಿಂದ ತಮಗೆ ಯಾವುದೇ ನಷ್ಟವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.